ಎಲ್ರಿಗೂ ನಮಸ್ಕಾರ. ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಿಂತೇ ಇರ್ತೀವಿ. ಭೀಮಾ ಬಗ್ಗೆ ಹೇಳಬೇಕು ಅಂದರೆ, ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ. ಸೊ ಸಲಗ ಒಂದು ಶಕ್ತಿಯಾಗಿದ್ದರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ, ನಾವು ಯಾವಾಗಲೂ ಚರಣ್ ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ. ಯಾಕಂದರೆ ಫಸ್ಟು ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ. ಮತ್ತು ಚರಣ್ ಅವ್ರದ್ದು ಅದೊಂದು ಇದು ಚೆನ್ನಾಗಿ ಹಿಡ್ತಾ ಇದೆ. ಯಾಕಂದರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು, ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. 2 ಸಿನಿಮಾ ಬಂದಿದ್ದು, ರಾಬರ್ಟು, ಪೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದರೆ, ತಾನೇ ಬೀಜವಾಗಿ, ತಾನೇ ಸಸಿಯಾಗಿ, ತಾನೇ ಮರವಾಗಿ ನಿಂತಹ ಅವನು. ಏಕೆಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳೋಕ್ಕೂ ಬರ್ತಿರ್ಲಿಲ್ಲ. ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತ ಇದ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ, ನಮ್ಮ ನೆಲದ ಕವಿಗಳನ್ನ, ಸಂಗೀತಗಾರರನ್ನ ಎಲ್ಲರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿಯಾಗುತ್ತೆ. ಮತ್ತು ನಾನು ಇವರ ಆಸ್ಥಾನ ಬರಹಗಾರ. ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟಲ್ಲಿ ಇವ್ರದ್ದು ಪಾತ್ರ ಇದೆ. ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಕೊಟ್ರು. ಸೊ ಥ್ಯಾಂಕ್ ಯು. ಮತ್ತು ಸರ್ ಎಲ್ಲ ಸೇರಿ ಕೊಟ್ಬಿಡ್ತಾರಲ್ಲಿ, ಎಲ್ಲ ಸೇರಿ. ನೀವು ಹಳೆ ರೇಷನ್ ಕಾರ್ಡ್ ತೊಗೊಂಡೋದಾಗ ಅಕ್ಕಿ, ಸಕ್ಕರೆ, ಗೋಧಿ 3 ಕೊಡ್ತಾ ಇದ್ದಿದ್ದು. ಸೊ ಹಂಗೆ. ಮತ್ತು ಯಾವಾಗಲೂ ಖುಷಿಯಾಗೋದು ಏನು ಅಂದರೆ ಸರ್, ಆಲೋಚನೆ ಕತೆ ಆಗಿದಾಗ, ಆ ಕತೆಗಿಂತ ಅನುಭವಗಳು ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ. ಯಾವಾಗಲೂ ಅದು ನಾವು ಬರೆಯೋವಾಗ, ಮತ್ತು ವಿಜಯ್ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆಯವರು ಮತ್ತು ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇಲ್ಲ ಅಂತಾರಲ್ಲ, ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು, ಮತ್ತು ಬಂದವ್ರನ್ನೆಲ್ಲರನ್ನೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯಲ್ಲಿ. ಅದೊಂದು ನಾನೇ ಅಲ್ಲ, ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ಸೊ ಇವತ್ತೊಂದು ಭೀಮಾ 9ನೇ ತಾರೀಕು ನಿಂತಿದೆ. ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ. ಏಕೆಂದರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ, ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ, ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ. ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು. ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ಡು ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ. ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದ್ದೀವಿ. ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ. ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ, ದಯವಿಟ್ಟು ಬನ್ರಪ್ಪ. ದಿಗ್ಗಜರು ಜಗದೀಶ್ ಅವರು ಮತ್ತು ಕೃಷ್ಣ ಅವರು ಬನ್ನಿ. ಜಗದೀಶ್ ಅವರೇ, ಕೃಷ್ಣ, ಹೀರೋ ಕೃಷ್ಣ ಯಾವುದೋ ಕತೆ ಕೇಳಿರ್ಬೇಕು. ಅಲ್ಲ, ಕೃಷ್ಣ ಕತೆ ಕೇಳಿರ್ಬೇಕು. ಇವರಿಬ್ಬರ ಮಧ್ಯೆ RS ಗೌಡ್ರನ್ನ ತುಂಬ ಜ್ಞಾಪಿಸ್ಕೋತೀನಿ. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರಬೇಕಾಗಿತ್ತು, ಬಂದಿಲ್ಲ. ನೀವಿಬ್ಬರು ಮಾತಾಡಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಇನ್ಸಿಡೆನ್ಸ ಗೊತ್ತಿಲ್ಲ, 2021 ಸರ್
ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ. ಯಾಕೆಂದರೆ ನಾನು ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ಟು ಇವತ್ತು ಏನು ಅಂತ ಅಂದರೆ 8 ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ 9ಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು RS ಗೌಡ್ರು ಇಬ್ಬರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದಿದ್ದು ಮೊದಲನೇದಾಗಿ. ಇವತ್ತು ಕೂಡ ಸಿಚುವೇಶನು ಸೇಮ್ ನಿಮ್ಮದು ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ನಾನು ಪ್ರೊಡ್ಯೂಸರಾಗಿ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬ್ಯೂಟ್ರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು. ಯಾಕೆ ಅಂತ ಅಂದರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು, ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಏಕೆ ಅಂತಂದರೆ ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ, ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ಬರು. ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ. ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವನ್ನು ಅನುಭವಿಸ್ತಾನೂ ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ, ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನೂ ಆಗ್ತಾಯಿಲ್ಲ ಅಂತ ಅಂದಾಗ, ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದರೆ ನಾನು ಥಿಯೇಟ್ರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ. ಇಲ್ಲೇನು ಅಂತ ಅಂದರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು, ಆಗಾಗ ನಿಮಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ. ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಮೊದಲನೇದಾಗಿ ನಮಗೆ ಜಸ್ಟು ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಂಕ್ವೈರಿ ಹೆವಿ ಇದೆ. ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ದಯವಿಟ್ಟು ನಿಮ್ಮ ಸಪೋರ್ಟು, ಯಾಕೆಂದರೆ ನೀವು ಮೀಡಿಯಾದವರು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ತೋರಿದ್ದೀರ ನಮ್ಮ ಮೂವಿಗೆ. ನಮ್ಮದು BKT ನಾವು ಇಟ್ಕೊಂಡಿದ್ವಿ. ನೀವೇ ತಗೊಂಡ್ಬಿಡಿ. ಅಲ್ಲ, BKT ಮೇಜರ್ ನಮ್ಮ ಥಿಯೇಟ್ರುಗಳಿದೆ. ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನು ಸರ್ ಮನೋರೆ ಅದನ್ನ ಹೇಳೋಗಿಲ್ಲ ಸರ್. ಅಯ್ಯೋ ಸುಮ್ಮನಿರಿ ನೀವೆಲ್ಲ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್. ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ 9 ಆದಮೇಲೆ ಪುನಃ ಸಿಗೋಣ, ಅವಾಗೆಲ್ಲ ಖಂಡಿತವಾಗಿ ಮಾತಾಡೋಣ ಸರ್. ಆಲ್ಮೋಸ್ಟ್ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದು ಅಟ್ ಎ ಟೈಮ್ ಎಲ್ಲ ಥಿಯೇಟ್ರುಗಳು. ಈ ಮೋಸ್ಟ್ಲಿ ನಮ್ಮ ಒಂದು 18ರಿಂದ 20 ಥಿಯೇಟ್ರ್ ಈಗ ಕ್ಲೋಸ್ ಮಾಡಿ ಇಟ್ಟವ್ರೆ, ಅದೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಈಗ ಈ ಸಿನಿಮಾಗೆ. ಅಂದರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು. ಹಾಗಾಗಿ ಒಂದು 18ರಿಂದ 20 ಥಿಯೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ. ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ 9ಕ್ಕೆ. ಥ್ಯಾಂಕ್ ಯು ವೆರಿ ಮಚ್.